ಮಕ್ಕಳು ಮಲಗಿರಬೇಕಾದ್ರೆ ಅವ್ರ ಜೊತೆ ಮಾತಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಅಫರ್ಮೇಟಿವ್ ಸ್ಲೀಪ್ ಟಾಕ್ ಅಂತ ಹೇಳ್ತಾರೆ. ಇದರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದರೆ ನಾವು ಮಕ್ಕಳ ಜೊತೆ ಮಾತಾಡಬೇಕಾದ್ರೆ ಅವ್ರ ಸಬ್ಕಾನ್ಷಿಯಸ್ ಮೈಂಡ್ ರೆಸ್ಟಲ್ಲಿರುತ್ತೆ. ಅವೇನೇ ಹೇಳೋದ್ರಿಂದ ಅವ್ರ ಸಬ್ಕಾನ್ಷಿಯಸ್ ಮೈಂಡು ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಾವು ಮಕ್ಕಳ ಲೈಫಲ್ಲಿ ಏನೇ ಚೇಂಜಸ್ ಮಾಡಬೇಕಂದ್ರೂ ಇದು ಒಂದು ಬೆಸ್ಟ್ ಮೆಥಡ್ ಅಂತಲೇ ಹೇಳ್ಬೋದು. ಎಲ್ಲ ಪೇರೆಂಟ್ಸು ಖಂಡಿತ ಈ ಆ್ಯಕ್ಟಿವಿಟೀಸ್ನ ಫಾಲೋ ಮಾಡಿ. ಯಾಕಂದರೆ ಒಂದೊಂದು ಮಕ್ಕಳು ಊಟ ಮಾಡೋದಿಲ್ಲ, ಕರೆಕ್ಟಾಗಿ ನಿದ್ದೆ ಮಾಡೋದಿಲ್ಲ, ತುಂಬಾ ಹಠ ಮಾಡ್ತಾರೆ, ಹೇಳಿದ ಮಾತು ಕೇಳಲ್ಲ ಅನ್ನೋರು ಇದನ್ನು ಫಾಲೋ ಮಾಡಿ ಖಂಡಿತ ರಿಸಲ್ಟ್ ನೋಡ್ತೀರಾ ನೀವು. ನಾವು ಯಾವಾಗೂ ಪಾಸಿಟಿವ್ ಸ್ಟೇಟ್ಮೆಂಟಲ್ಲೇ ಯೂಸ್ ಮಾಡಿಕೊಂಡು ಹೇಳಬೇಕು. ಜಿಯಾನ್ಶ್ ಇಸ್ ಕಾಮ್, Jiansh is happy and healthy child. Jiansh loves eating food. Jiansh sleeps on time and wakes up on time. Jiansh is kind to others. ಸ್ವಲ್ಪ ದಿನ ಟೈಮ್ ತಗೊಳುತ್ತೆ ರಿಸಲ್ಟ್ ಕೊಡೋಕ್ಕೆ, ಬಟ್ ಖಂಡಿತ ನೀವು ಡಿಫ್ರೆನ್ಸ್ ನೋಡ್ತೀರಾ. ಬಟ್ ಪೇಷನ್ಸಿಂದ ಕಾಯಬೇಕಷ್ಟೆ. ಇದನ್ನು ನೀವು ಡೈಲಿ ರಿಪೀಟ್ ಮಾಡ್ತಾ ಬನ್ನಿ, ತುಂಬಾ ಸಾಫ್ಟ್ ವಾಯ್ಸಲ್ಲಿ ಹೇಳ್ತಾ ಬನ್ನಿ. ನಿಜವಾಗ್ಲೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಇದರಿಂದ ನಿಮ್ಗೆ ಹೆಲ್ಪ್ ಆಗಿದ್ರೆ ಈ ವಿಡಿಯೋನ ಬೇರೆ ಅಮ್ಮಂದಿರ ಹತ್ರನೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.